ಸೊ ಹೀಗೆ ಚಿಕ್ಕಬಳ್ಳಾಪುರ ಬ್ಯಾನರ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿಯೇ ನಡೀತಾ ಇದೆ. ಪುಡಾರಿ ರಾಜೀವ್ ಗೌಡನ ಬಂಧನ ಆಗಬೇಕು ಅಂತ ವಿಪಕ್ಷ ಒತ್ತಾಯ ಮಾಡ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಆಡಿಯೋ ಕಳಿಸಿದ ಎಚ್ಡಿಕೆ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟೇ. ಗೂಂಡಾ ಸರ್ಕಾರ ಎಂದು ವಿಪಕ್ಷ ನಾಯಕರ ರೋಷಾಗ್ನಿ. ಇದು ಜನಪ್ರತಿನಿಧಿಗಳಿಗೆ ಇದೊಂದು ಶೋಭೆ ತರೋದಿಲ್ಲ. ಕಾನೂನು ಕ್ರಮ ಕೈಗೊಳ್ತೀವಿ ಅಂತಿರೋ ಡಿಸಿಎಂ ಡಿಕೆಶಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕಿರೋದನ್ನ ವಿಪಕ್ಷ ನಾಯಕರು ಖಂಡಿಸಿದ್ದಾರೆ. ಇದೊಂದು ಗೂಂಡಾ ಸರ್ಕಾರ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಜೋರಾಗಿಯೇ ನಡೀತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರೋ ಶಾಲಿನಿ ರಜನೀಶ್ಗೆ ಬೆದರಿಕೆ ಆಡಿಯೋವನ್ನ ಕುಮಾರಸ್ವಾಮಿ ಕಳಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಡೆಯನ್ನ ವಿರೋಧಿಸಿದ್ದಾರೆ. ನೀವು ಒಬ್ಬ ಹೆಣ್ಣು, ನಿಮ್ಮ ಅಧೀನದಲ್ಲಿ ಅಧಿಕಾರಿ ಕೆಲಸ ಮಾಡ್ತಿದ್ದಾರೆ, ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅಂತ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಆ ಪುಡಾರಿಯನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತ್ರ ನಾನು ಯಾವ ತಪ್ಪು ಮಾಡಿಲ್ಲ ಅಂತಿದ್ದಾರೆ. ಈಗ ಅಲ್ಲಿ ನಾನು ಮಾತಾಡಿರೋಂಥದ್ದು ಏನೇ ಇದ್ರೂ ಕೂಡ ನಾನು ನನ್ನ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇರೋದನ್ನು ನಾನು ವಿಚಾರ ಹೇಳಿದ್ದೀನಿ. ಅಧಿಕಾರಿಯಾದವರು ಅಲ್ಲಿ ಏನು ಲೀಗಲ್ ಆಗಿದೆ ಅದನ್ನು ಮಾಡಬೇಕು. ಯಾವುದೇ ಒಬ್ಬರ ಕೈಗೆ ಗೊಂಬೆಯಾಗಿ ಕೆಲಸ ಮಾಡೋದನ್ನು ಬಿಡಬೇಕು ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ನಂದು ತಪ್ಪಿದ್ರೆ ನಾನು ಏನೇ ಶಿಕ್ಷೆ ಇದ್ರೂ ನಾನು ಅನುಭವಿಸೋಕೆ ಸಿದ್ಧ ಇದ್ದೀನಿ. ನನ್ನ ಇದರಿಂದ ನಾನು ಯಾವುದೇ ಥರದ ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಡೆಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಮಾಜಿ ಶಾಸಕ ರಾಜಣ್ಣ ಕೂಡ ಖಂಡಿಸಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಆದಂಥವರು ಈ ರೀತಿ ವರ್ತನೆ ಮಾಡಿದ್ದು, ಅವರು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಬಹಳಷ್ಟು ಖಂಡನೀಯ. ಇದು ಜನಪ್ರತಿನಿಧಿಗಳಿಗೆ ಇದೊಂದು ಶೋಭೆ ತರೋದಿಲ್ಲ. ಜನಪ್ರತಿನಿಧಿಗಳು ಎಲ್ಲ ಸೌಹಾರ್ದ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ನಾವು ಕೆಲಸ ಮಾಡಬೇಕಾಗ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು. ಅದಕ್ಕೆ ಧಕ್ಕೆ ತದೆ. ಇದು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಗೂಂಡಾ ಕಾಯ್ದೆ ಹಾಕಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಬಂಧಿಸಬೇಕು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಆಗ್ರಹ ಮಾಡಿದ್ರು. ಎಲ್ಲರನ್ನೂ ಕರೆಸಿ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಅಧಿಕಾರಿಗೆ ಮಾತಾಡಿದ್ದು. ಅವನು ಯಾವಳು ತೆಗೆದಿದ್ದು ಬ್ಯಾನರು ಅಂದ್ರೆ ಅವರು ಪೌರ ಕಾರ್ಮಿಕರು, ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ. ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕ್ಬೇಕಾಗುತ್ತದೆ. ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರ್ಬೇಕು? ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳಿ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂತ ತಕ್ಷಣ ಈ ರೀತಿ ನಾಲಿಗೆ ಹರಿಬಿಡ್ತಕ್ಕಂಥದ್ದು ಸರಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾಗುತ್ತೆ. ನಾವು ಬ್ಯಾನರ್ಗೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಕಮಿಷನರೇ ಹೇಳಿದ್ದಾರೆ, ಪತ್ರ ಕೂಡ ಕೊಟ್ಟಿಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಹಣ ಕಟ್ಟಿಲ್ಲ, ಏನಿಲ್ಲ. ಅಂದ್ರೆ ಈ ರೀತಿ ದುಂಡಾವರ್ತಿ ಕಾಂಗ್ರೆಸ್ ನಾಯಕರು ಮಾಡೋದು ಸರಿ ಇದೆಯಾ? ರಾಜೀವ್ ಗೌಡ ನಡೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ, ಯಾರೇ ಆಗ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಅದೇನೇ ಹೇಳಿ, ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಗಲಾಟೆ ಪೊಲಿಟಿಕಲ್ ಟರ್ನ್ ಪಡೆದಿದ್ದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ TV9. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕ್ತಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರುಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನ ಯಾರೂ ಸಹಿಸೋದಕ್ಕೆ ಸಾಧ್ಯವಿಲ್ಲ, ಇದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಯೂ ಆಗಿರುವಂತಹ ಸಚಿವ ಸುಧಾಕರ್ ಈಗ ಮಾತಾಡಿದ್ದಾರೆ. MC ಸುಧಾಕರ್ ಅವರು ಯಾಕೆ ಈ ರೀತಿ ಮಾತು ಬಂದಿದೆ ಅನ್ನುವಂಥದ್ದು ನನಗೂ ಕೂಡ ಆಶ್ಚರ್ಯ ಆಯಿತು. ಅಧಿಕಾರಿಗಳ ಜೊತೆಗೆ ನಾವು ಖಂಡಿತವಾಗ್ಲೂ ಇದ್ದೀವಿ, ಎಲ್ಲರೂ ಕೂಡ ಆರಾಮವಾಗಿ ದಕ್ಷತೆಯಿಂದ ಕೆಲಸ ಮಾಡುವಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಡ್ತೀವಿ. ಅವ್ರು ಯಾವುದೇ ಕಾರಣಕ್ಕೂ ಎದೆಗುಂದೋದು ಬೇಡ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಡೆಯನ್ನು ನಾನು ಖಂಡಿಸ್ತೀನಿ ಅಂಥೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಸುಧಾಕರ್ ಅವರು MC ಸುಧಾಕರ್ ಅವರು TV9 ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ.